ವಿದ್ಯಾರ್ಥಿಗಳೇ, ಹಿಂದಿನ ಸಂಚಿಕೆಯಲ್ಲಿ 7ನೇ ತರಗತಿ ಗಣಿತ ಭಾಗ 2ರ 2ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳ ಮೊದಲ ಅಭ್ಯಾಸವನ್ನು ನೋಡಿದ್ದೇವೆ. ಇವಾಗ 2ನೇ ಅಭ್ಯಾಸವನ್ನು ನೋಡೋಣ. ಈ 2ನೇ ಅಭ್ಯಾಸದಲ್ಲಿ ಮುಖ್ಯವಾಗಿ ನಾವೀಗಾಗಲೇ ಅಂದರೆ ಭಾಗ 1ರಲ್ಲಿ ಏನು ಮಾಡಿದ್ದೇವೆ ಅಂದ್ರೆ ಭಿನ್ನರಾಶಿಗಳ ಸಂಕಲನ, ಗುಣಾಕಾರ, ವ್ಯವಕಲನ, ಭಾಗಾಕಾರವನ್ನು ನೋಡಿದ್ದೇವಲ್ಲ, ಅದೇ ಅಂಶಗಳನ್ನು ಒಳಗೊಂಡಿರ್ತದೆ. ಆದರೆ ಇಲ್ಲಿ ಧನಾತ್ಮಕ ಭಾಗಲಬ್ಧ ಸಂಖ್ಯೆಗಳು ಮತ್ತು ಋಣಾತ್ಮಕ ಭಾಗಲಬ್ಧ ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಕ್ರಿಯೆಗಳಿರ್ತಾ ಇದ್ದಾವೆ. ಯಾಕಂದ್ರೆ ಅದಕ್ಕಿಂತ ಮೊದಲು ಕೆಲವು ಅಂಶಗಳನ್ನು ನೋಡೋಣ. ಏನಪ್ಪ ಅಂದ್ರೆ ಸಂಕಲನದ ವಿಲೋಮ ಅಂತ ಬರ್ತಾ ಇದೆ. ಸಂಕಲನದ ವಿಲೋಮ. ಹಾಗಾದರೆ ಎಕ್ಸಾಂಪಲ್ ಆಗಿ ನೋಡ್ರಿ, 4 5ಅಂಶರ ಸಂಕಲನದ ವಿಲೋಮ ಏನಾಗುತ್ತೆ ಅಂದರೆ -4 5ಅಂಶ ಆಗುತ್ತೆ. ಇಲ್ಲಿ ಸಂಕಲನದ ವಿಲೋಮದಲ್ಲಿ ಚಿಹ್ನೆಗಳು ಮಾತ್ರ ಏನಾಗ್ತಾ ಇದ್ದಾವೆ ಅಂದ್ರೆ ಬದಲಾವಣೆ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ 6 17ಅಂಶರ ಸಂಕಲನದ ವಿಲೋಮ ಏನಾಗುತ್ತೆ -6 17ಅಂಶ ಆಗುತ್ತೆ. ಹಾಗೆ -24 9ಅಂಶರ ಸಂಕಲನದ ವಿಲೋಮ ಏನಾಗುತ್ತೆ +24 9ಅಂಶ ಆಗುತ್ತೆ. ಅದೇ ರೀತಿ -27ರ ಸಂಕಲನದ ವಿಲೋಮ ನೋಡ್ರಿ, ಛೇದದಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ, 1 ಇರ್ತದೆ. ಅವಾಗ ಏನಾಗುತ್ತೆ, ಇದು +27 1ಅಂಶ ಆಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ 4 5ಅಂಶರ ಸಂಕಲನದ ವಿಲೋಮ ನೋಡಿದಾಗ -4 5ಅಂಶ ಆಗುತ್ತೆ. ಹಾಗಾದರೆ ದತ್ತ ಭಾಗಲಬ್ಧ ಸಂಖ್ಯೆ ಮತ್ತು ಅದರ ಸಂಕಲನದ ವಿಲೋಮಗಳ ಮೊತ್ತ ಏನಾಗಿರಬೇಕು ಅಂದರೆ 0 ಆಗಿರ್ತದೆ ಅಂತ ಹೇಳ್ತಾರೆ. ವಿಲೋಮಗಳ ಮೊತ್ತ ಏನಾಗಿರ್ತದೆ ಹೇಳ್ತಾರೆ, 0 ಆಗಿರ್ತದೆ ಅಂತ ಹೇಳ್ತಾರೆ. ಸರ್ ಹೆಂಗ್ರಿ ನೋಡ್ರಿ, 4 5ಅಂಶ ಪ್ಲಸ್ ಇಂಟು ಮೈನಸ್ -4 5ಅಂಶ. 4 5ಅಂಶದಲ್ಲಿ 4 5ಅಂಶದ್ರ ವ್ಯಾಲ್ಯೂ ಏನಾಯ್ತು ರೀ, 0 ಆಯಿತು. ಹಾಗಾದ್ರೆ ಇದರ ಅರ್ಥ ಏನು ಅಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಆ ಭಾಗಲಬ್ಧ ಸಂಖ್ಯೆಯ ವಿಲೋಮ ಯಾವುದು, ಸಂಕಲನದ ವಿಲೋಮಗಳ ಮೊತ್ತ ಏನಾಗಿರುತ್ತೆ ಅಂದರೆ 0 ಆಗಿರುತ್ತದೆ. ಭಾಗಲಬ್ಧ ಸಂಖ್ಯೆ ಮತ್ತು ಅದರ ಸಂಕಲನದ ವಿಲೋಮಗಳ ಮೊತ್ತ ಏನಾಗಿರಬೇಕು, 0 ಆಗಿರ್ತಾ ಇದೆ. ಅದಾದಮೇಲೆ ಇನ್ನೊಂದು ಅಂಶವನ್ನು ನೋಡೋಣ. ಅಭ್ಯಾಸ 8.1 ನೋಡಿದ್ದೇವೆ. ಇವಾಗ 8.2 ನೋಡ್ತಾ ಇದ್ದೇವೆ. ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ 1ನೇ ಪ್ರಶ್ನೆ ಏನು, 5 4ಅಂಶ ಪ್ಲಸ್ ಬ್ರಾಕೆಟ್ -11 4ಅಂಶ. ಮೊದಲು ಛೇದಗಳ ಸಮಯದಲ್ಲಿ ಲಸ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಅದರ ಲಸ 4 ಬರುತ್ತೆ. 4 1 4 1. ಸೊ 5 × 1 5. ಮೊದಲಿಗೆ ಚಿಹ್ನೆ ಗುಣಾಕಾರ ಪ್ಲಸ್ ಇಂಟು ಮೈನಸ್ 11 1 11. 5ರಲ್ಲಿ 11 ಹೋಗಲ್ಲ. ಯಾಕಪ್ಪ ಅಂದರೆ 11 ದೊಡ್ಡ ಸಂಖ್ಯೆ. ಸೊ 11ರಲ್ಲಿ 5 ಹೋದರೆ 6. ದೊಡ್ಡ ಅಂಕಿ ಚಿಹ್ನೆ ಯಾವುದೈತಿ, -4. ಕನಿಷ್ಠ ರೂಪಕ್ಕೆ ತರ್ಬೋದು. 2 3 2 2. ಸೊ ಎಷ್ಟು ಬರ್ತರಿ ಅಂದರೆ -32 ಅಂಶ. -32 ಅಂಶ. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿದಾಗ 5 3ಅಂಶ ಪ್ಲಸ್ 3 5ಅಂಶ. ಇಲ್ಲಿ ಛೇದಗಳು ಸಮ ಇಲ್ಲ. ಹಾಗಾದರೆ ಲಸವನ್ನು ತೆಗಿಬೇಕು. 1. 2ನೇದು
ಇನ್ನೊಂದು ವಿಚಾರ ಮಾಡ್ಬೋದು, 3 ಮತ್ತು 5 ಯಾವುದೇ ಎರಡೂ ಕೂಡ ಒಂದೇ ಮಗ್ಗೆಯಲ್ಲಿ ಹೋಗಲ್ಲ. ಹೀಗಾದರೆ ಅವುಗಳ ಗುಣಲಬ್ಧನೇ ಲಸ ಆಗಿರ್ತದೆ. 3 × 5 3 5 15. ಈ 15 ಏನಾಗಿರ್ತದೆ ಅಂದ್ರೆ ಲಸ ಅಂದರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಅವುಗಳ ಗುಣಲಬ್ಧವಾಗಿರ್ತದೆ. ಯಾವಾಗಲೂ ಎರಡು ಅವಿಭಾಜ್ಯ ಸಂಖ್ಯೆಗಳು ಈ ರೀತಿಯಾಗಿರ್ತದೆ. ಹಾಗಾದರೆ ಲಸ ಎಷ್ಟಾಗುತ್ತೆ? 15 ಆಯಿತು. 3 5 5 3 5 5 25 ಪ್ಲಸ್ 3 3 9. 25 ಪ್ಲಸ್ 9 34 15 ಅಂಶ. ಎರಡು ಪ್ಲಸ್ ಅದಾವ, ಇಲ್ಲಿ ಕೂಡಿಸ್ಬೇಕು. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ನೋಡ್ರಿ. -9 10 ಪ್ಲಸ್ 22 15. 10 ಮತ್ತು 15 ಲಸ ತೆಗೆದಾಗ 5 2 5 3 2 1 3 3 3 1 5 2 10 10 2 30. ಏನ್ರಿ ಇದು? ಲಸ. ಸರ್ ಲಸ ಯಾಕೆ ತೆಗಿಬೇಕ್ರಿ ಅಂದ್ರೆ ಛೇದದಲ್ಲಿರುವ ಎರಡೂ ಸಂಖ್ಯೆಗಳ ಅತ್ಯಂತ ಚಿಕ್ಕ ಗುಣಕ ಸಿಗ್ತಾ ಇದೆ, ಅದಕ್ಕೆ ಲಸ ತೆಗಿಬೇಕು. ಇನ್ನು ಲಸ ತೆಗೆದೇವಿ. ಲಸ ಎಷ್ಟಾಗುತ್ತೆ? 35. 10 ಎಷ್ಟಲೇ ರೀ? 10 3 15 2 -9 3 27 ಪ್ಲಸ್ 22 × 2 ಅಂದರೆ ಎಷ್ಟಾಯಿತು? 44 ಆಯಿತು. ಹಾಗಾದರೆ 44ರಲ್ಲಿ 27 ತೆಗೆದೇವಿ ಅಂದರೆ ಎಷ್ಟು ಉಳಿಯುತ್ತೆ? 17 ಉಳಿಯುತ್ತೆ. ದೊಡ್ಡ ಅಂಕಿ ಮುಂಚಿನ ಯಾವುದೈತಿ? ಪ್ಲಸ್ ಐತಿ. ಹಾಗಾದರೆ 17 30 ಅಂಶ. ಎಷ್ಟಾಯ್ತು ರೀ ಇದು? 17 30 ಅಂಶ. ನಾಲ್ಕನೇ ಲೆಕ್ಕವನ್ನು ನೋಡ್ತಾ ಇದ್ದೆ ನೋಡ್ರಿ. -3 -11 ಅಂಶ ಪ್ಲಸ್ 5 9 ಅಂಶ. ನೋಡಿರಿ, ಮೈನಸ್ ಕ್ಯಾನ್ಸಲ್ ಮಾಡಿಬಿಡೋಣ. ಎಷ್ಟಾಗುತ್ತೆ ಇದು ಅಂದರೆ 3 11 ಅಂಶ ಪ್ಲಸ್ 5 9 ಅಂಶ. ನೋಡಿರಿ, 11 ಮತ್ತು 9 ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ. ಹೀಗಾಗಿ ಅವುಗಳ ಗುಣಲಬ್ಧನೆ ಏನಾಗಿರ್ತದಪ್ಪ ಅಂದ್ರೆ ಲಸ ಆಗಿರ್ತದೆ. ಎಷ್ಟು? 99. ಏನಿದು? ಲಸ. ಹಾಗಾದರೆ 99 ಲಸ ಆಯಿತು. 11 9 9 11 9 3 27 ಪ್ಲಸ್ 11 5 55. 7 5 ಎಷ್ಟು? 12. 1 ಉಳೀತು. 5 1 6 1 2 8 82 99 ಅಂಶ. 82 99 ಅಂಶ. ಅದೇ ರೀತಿ 5ನೇ ಸಮಸ್ಯೆ ನೋಡ್ರಿ. -8 19 ಅಂಶ ಪ್ಲಸ್ ಬ್ರಾಕೆಟ್ -2 57 ಅಂಶ. ಹಾಗಾದರೆ ಇಲ್ಲೈತೆ ನೋಡ್ರಿ. ಎಸ್ ನೋಡ್ರಿ, ಇಲ್ಲಿ 19 57 ಲಸ ನೋಡಿದಾಗ 19 57. 19 1 19 3 57 3 1 3 1. ಸೊ ಎಷ್ಟಾಯಿತು? 57 ಲಸ ಆಯಿತು. ಹಾಗಾದರೆ ಎಷ್ಟು? 57. 19 3 57 1 -8 3 24 ಪ್ಲಸ್ ಇಂಟು ಮೈನಸ್ -2 1 2. ಎರಡು ಮೈನಸ್ ಅದಾವ, ಕೂಡಿಸಿ ಮೈನಸ್ ಚಿಹ್ನೆ ಇಟ್ಟರೆ 26 ಡಿವೈಡೆಡ್ ಬೈ 57 -26 57 ಅಂಶ. ಎಸ್ ಅದೇ ರೀತಿಯಾಗಿ ಎಷ್ಟನೇ ಲೆಕ್ಕ ರೀ? 6ನೇ ಲೆಕ್ಕ ನೋಡಾಕ. -2 3 ಅಂಶ ಪ್ಲಸ್ 0. ಸೊ ಯಾವುದೇ ಸಂಖ್ಯೆಗೆ 0 ಕೂಡಿಸಿದೇವಿ ಅಂದರೆ ಅದೇ ಸಂಖ್ಯೆ ಬರ್ತಾ ಇದೆ -2 3 ಅಂಶ. ಹಾಗಾದರೆ ನಾವು ಇದನ್ನು ಅನ್ಬೋದು ಸಂಕಲನದ ಅನನ್ಯತಾಂಶ. ಯಾವುದು ಅಂದರೆ 0. ಎಸ್ ಅದೇ ರೀತಿಯಾಗಿ 7ನೇ ಲೆಕ್ಕ ನೋಡ್ರಿ. ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಗೆ ತೊಗೊಂಬರ್ಬೇಕು. ಮೊದಲಿಗೆ ಮೈನಸ್ಗೆ ಮೈನಸ್ ಇಡೋಣ. 3 2 6 1 7 3 ಅಂಶ ಪ್ಲಸ್ 5 4 21 3 23 5 ಅಂಶ. 3 ಮತ್ತು 5ರ ಲಸ ಅವುಗಳ ಗುಣಲಬ್ಧ ಆಗಿರ್ತದೆ 15. 3 5 5 3 ಮೈನಸ್ 5 35 ಪ್ಲಸ್ 23 3 69.
ಸೊ 35ರಲ್ಲಿ 69 ಹೋದರೆ ಎಷ್ಟು ಉಳಿತದ? 34 ಉಳಿತದ. ದೊಡ್ಡ ಅಂಕಿ ಮುಂಚಿನ ಪ್ಲಸ್ ಐತಿ, ಹಾಗಾದ್ರೆ 34 15 ಈ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿತಾ ಇದ್ದಾವೆ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾನೆ ನೋಡ್ರಿ. 7 24 ಮೈನಸ್ 17 36. ಹಾಗಾದರೆ 24 ಮತ್ತು 36 ಲಸ ಕಂಡುಹಿಡಿಯೋಣ. 4ರಲ್ಲಿ ಹೋಗುತ್ತೆ, 4 24, 4 9 36, 3ರಲ್ಲಿ ಹೋಗ್ತದೆ, 3 2 3 3 ಮತ್ತು 3ರಲ್ಲಿ ಹೊರಟ್ರಿ 2 ಹಾಗೆ ಬರ್ತದೆ, 1 2 1 ನೋಡ್ರಿ. ಈಗ 4 3 12, 12 3 36, 36 2 72 ಲಸ ಎಷ್ಟು? 72 ಆಯಿತು. ಹಾಗಾದರೆ ಲಸ ಎಷ್ಟು? 72. 24 3 72, 36 2 72, 3 7 21 ಮೈನಸ್ 17 2 34. ಎರಡು ಚಿಹ್ನೆ ಬೇರೆ ಬೇರೆ ಅದಾವ ಅಂದ್ರೆ ಕಳಿಬೇಕು ರೀ. ಸೊ 34ರಲ್ಲಿ 21 ಹೋದರೆ 13 ಉಳಿಯುತ್ತೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಐತಿ. ಸೊ ಮೈನಸ್ 13 72, ಮೈನಸ್ 13 72, ಮೈನಸ್ 13 72. ಅದೇ ರೀತಿಯಾಗಿ ನೆಕ್ಸ್ಟ್ ಸಮಸ್ಯೆಯನ್ನು ನೋಡಿದಾಗ ಎರಡನೇದ್ದು 5 63 ಮೈನಸ್ ಬ್ರಾಕೆಟ್ ಮೈನಸ್ 6 21. ನೋಡ್ರಿ, ಮೈನಸ್ 63 ಮೈನಸ್ ಇಂಟು ಮೈನಸ್ ಪ್ಲಸ್ 6 21. ಸೊ 21 ಮ್ಯಾಗ 63 ಹೋಗುತ್ತೆ. 21 3 63, ಲಸಾನು 63 ಆಯಿತು. ಇದು 1ರಲ್ಲಿ ಆಗುತ್ತೆ, ಇದು 3ರಲ್ಲಿ ಆಗುತ್ತೆ. 5 1 5 ಪ್ಲಸ್ 6 3 18, 18 ಪ್ಲಸ್ 5 ಎಷ್ಟು? 23 63, 23 63. ಎಷ್ಟು? ನೆಕ್ಸ್ಟ್ ಸಮಸ್ಯೆ ನೋಡೋಣ. ಎಷ್ಟನೇದಂದರೆ 3ನೇ ಸಮಸ್ಯೆ. ಇಲ್ಲ ಆಯ್ತು ನೋಡ್ರಿ. ಮೈನಸ್ 6 13 ಮೈನಸ್ ಆಫ್ ಮೈನಸ್ 7 15. ಇದನ್ನು ಬರೆದಾಗ ಮೈನಸ್ 6 13 ಮೈನಸ್ ಇಂಟು ಮೈನಸ್ ಪ್ಲಸ್ 7 15. 13 ಮತ್ತು 15 ಒಂದೇ ಮಗ್ಯಾಗ ಹೋಗಂಗಿಲ್ಲ ರೀ. ಎರಡೂ ಅವಿವ ಏನೋ ಬೇರೆ ಬೇರೆ ಮಗ್ಯಾಗ ಹೋಗ್ತಾವೆ. ಹೀಗಾಗಿ ಅವುಗಳ ಗುಣಲಬ್ಧನೆ ಏನಾಗಿರ್ತದೆ? ಲಸ ಆಗಿರ್ತದೆ. ಲಸ 13 ಇಂಟು 15, 15 3 45, 4 ಉಳಿತ 15 1 15 1 19. ಹಾಗಾದ್ರೆ ಲಸ ಎಷ್ಟೈತೆ ರೀ? 19 ಆಯಿತು. ಇನ್ನು ನೋಡೋಣ ಲಸ ಎಷ್ಟಾಯಿತು? 195. 13 15 15 13 ಮೈನಸ್ 6 15 90 ಪ್ಲಸ್ 13 91. ಸೊ ಕಳೆದಾಗ 195 ಬರ್ತದೆ. ಎರಡು ಚಿಹ್ನೆ ಬೇರೆ ಬೇರೆ ಅದಾವ, ಕಳೆನ ದೊಡ್ಡ ಅಂಕಿ ಮುಂದಿರುವ ಚಿಹ್ನೆಯನ್ನು ಇಡೋಣ. ಪ್ಲಸ್ 195 ಬರುತ್ತೆ. ಎಷ್ಟು? 4ನೇದು ನೋಡ್ರಿ. ಮೈನಸ್ 3 8 ಮೈನಸ್ 7 11. ಇಲ್ಲಿ 8 ಮತ್ತು 11 ಲಸ ಎಷ್ಟು ಅಂದರೆ 88. 11 ಇಲ್ಲಿ 8, ಯಾಕಂದರೆ 2 ಒಂದೇ ಮ್ಯಾಗ ಹೋಗಂಗಿಲ್ಲ. ಮೈನಸ್ 11 3 33 ಮೈನಸ್ 8 56. 5 6 9 5 3 ಸಾರಿ 6 3 9 5 3 8. ಎರಡು ಚಿಹ್ನೆ ಮೈನಸ್ ಅದಾವ ಅಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಟ್ರಿ. ಮೈನಸ್ 89 88 ಆಗುತ್ತೆ. ಇನ್ನು 5ನೇ ಪ್ರಶ್ನೆ. ಮೈನಸ್ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ ತರೋಣ. ಏನಾಗುತ್ತೆ ನೋಡ್ರಿ. ಮೈನಸ್ 9 2 18 1 19 9 ಮೈನಸ್ 6 ಛೇದದಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ? 1 ಇರ್ತದೆ. ಲಸ ಎಷ್ಟಾಗುತ್ತೆ? 9 ಮತ್ತು 1 ಲಸ 9, 1 ಇದು 9 ಮೈನಸ್ 19 ಮೈನಸ್ 9 6 54. ಎರಡು ಮೈನಸ್ ಅದಾವ, ಕೂಡಿಸಿಬಿಡೋಣ. ಮೈನಸ್ 9 4 13, 1 ಉಳಿತದ. 5 1 6 1 7
73 9 ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡ್ರಾಗ ಗುಣಲಬ್ಧ ಕಂಡು ಹಿಡಿಯಿರಿ ಅಂತೈತೆ. ಗುಣಲಬ್ಧ ಕಂಡು ಹಿಡಿಗಿಂತ ಮೊದಲು ನಾವು ಕೆಲವು ಅಂಶಗಳನ್ನು ನೋಡೋಣ. ಏನಪ್ಪ ಅಂದ್ರೆ ಗುಣಾಕಾರದ ವಿಲೋಮ ಅಥವಾ ಇದನ್ನು ನಾವೇನು ಕರಿತೇವೆ ಅಂದ್ರೆ ವ್ಯಕ್ರಮ ಅಂತಲೂ ಕರಿತಾ ಇದ್ದಾವೆ. 4/9 ಗುಣಾಕಾರದ ವಿಲೋಮ 9/4 -8/7 ಗುಣಾಕಾರದ ವಿಲೋಮ -7/8. ಚಿಹ್ನೆ ಬದಲಾವಣೆ ಆಗುವುದಿಲ್ಲ. ಅಂಶ ಛೇದ ಅಂಶ. 100ರ ಗುಣಾಕಾರದ ವಿಲೋಮ 100 ಛೇದಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ? 1 ಇರ್ತದೆ. 10/27 ಗುಣಾಕಾರದ ವಿಲೋಮ 27/10. ಇಲ್ಲಿ ಗುಣಾಕಾರದ ವಿಲೋಮದಲ್ಲಿ ಅಂಶ ಛೇದವಾಗುತ್ತೆ, ಛೇದ ಅಂಶವಾಗುತ್ತೆ. ಆದರೆ ಏನಾಗೋದಿಲ್ಲಪ್ಪ ಅಂದ್ರೆ ಚಿಹ್ನೆಗಳು ಬದಲಾವಣೆ ಆಗೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಒಂದು ಅಂಶ ಬರ್ತದೆ. ಏನು? ಭಾಗಲಬ್ಧ ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮ ಅಥವಾ ವಿಲೋಮ ಗುಣಾಕಾರದ ವಿಲೋಮಗಳ ಗುಣಲಬ್ಧ ಯಾವಾಗಲೂ ಎಷ್ಟಾಗಿರುತ್ತೆ? 1 ಆಗಿರ್ತದೆ. ಹೇಗೆ ನೋಡೋಣ. 10/27 ರೈಟ್. ಇದರ ಗುಣಾಕಾರದ ವಿಲೋಮ 27/10. 27 1 27 1 10 1 10 1. ಸೊ 1 ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. ಇನ್ನೊಂದು ನೋಡೋಣ ಬೇಕಾದ್ರೆ -4/5. ಇದರ ಗುಣಾಕಾರದ ವಿಲೋಮ -5/4. ಮೈನಸ್ ಚಿಹ್ನೆ ಹಾಗೆ ಇರ್ತದೆ. ಅಂಶ ಛೇದ ಅಂಶ. 4 1 4 1 5 1 5 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1 ಅಂದ್ರೆ ಅದ್ರ ವ್ಯಾಲ್ಯೂ 1. ಎಸ್. ಹಾಗೆ ಇನ್ನು ಗುಣಾಕಾರವನ್ನು ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ನೋಡ್ರಿ. 3ರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ? 9/2 ಇಂಟು -7 4. ಸೊ ನೋಡ್ರಿ, 9ರ ಮಗ್ಯಾಗೆ 4 ಇಲ್ಲ, 9ರ ಮಗ್ಯಾಗೆ 2 ಇಲ್ಲ, 7ರ ಮಗ್ಯಾಗೆ 2 ಮತ್ತು 4 ಇಲ್ಲ. ಸೊ ಅಂಶ ಛೇದ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಬರಲ್ಲ. ಹೀಗಾಗಿ ಅವುಗಳ ಗುಣಲಬ್ಧ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಬರಲಿಲ್ಲಪ್ಪ ಅಂದರೆ ಅಂಶ ಗುಣಾಕಾರ, ಛೇದ ಗುಣಾಕಾರ. 9 7 63, 4 2 8. ಎಸ್. ಅದೇ ರೀತಿಯಾಗಿ ಎರಡನೇ ಸಮಸ್ಯೆ 3/10 ಇಂಟು -9 ಅಷ್ಟೇ ಇದೆ. ಸೊ ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ ಎಷ್ಟಿರ್ತದೆ? 1 ಇರ್ತದೆ. ಈಗ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಹೋಗಂಗಿಲ್ಲ. ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್. 3 9 27, 10 1 10. ಮೂರನೇ ಪ್ರಶ್ನೆ -6/5 ಇಂಟು 9 11. ಇಲ್ಲಿ ನೋಡ್ರಿ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ತರಕ ಸಾಧ್ಯ ಇಲ್ಲ. ಹಾಗಾದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್. ಇಲ್ಲಿ ಪ್ಲಸ್ ಏನಿಲ್ಲ ಅಂದ್ರೆ ಇರ್ತದ್ರಿ. ಸೊ 6 9 54, 11 5 55. ನೆಕ್ಸ್ಟ್ ಅದೇ ರೀತಿಯಾಗಿ 4ನೇ ಸಮಸ್ಯೆ ನೋಡೋಣ. ಏನಿದೆ? 3 7 ಇಂಟು -2 5. ಇದು ಕೂಡ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಹೋಗಂಗಿಲ್ಲ. ಹಾಗಾಗಿ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್. 3 2 6, 5 35. ನೆಕ್ಸ್ಟ್ ಅದೇ ರೀತಿಯಾಗಿ 5ನೇ ಸಮಸ್ಯೆ ನೋಡೋಣ. 5ನೇ ಸಮಸ್ಯೆ ಈ ರೀತಿ ಇದೆ ನೋಡ್ರಿ. ಏನು? 3 11 ಇಂಟು 2 5. ಇಲ್ಲಿಯೂ ಕೂಡ ಅಂಶ ಮತ್ತು ಛೇದವನ್ನು ಕನಿಷ್ಠ ರೂಪಕ್ಕೆ ತರಕ್ಕೆ ಬರಲ್ಲ. ಸೊ ನೇರವಾಗಿ ಅಂಶ ಗುಣಾಕಾರ. 3 2 6, 11 5 55. ನೆಕ್ಸ್ಟ್ 6ನೇ ಸಮಸ್ಯೆ ನೋಡೋಣ. 3 -5 ಇಂಟು -5 3. ನೋಡ್ರಿ
ಪ್ಲಸ್ ಇಂಟು ಮೈನಸ್ ಮೈನಸ್, ಈಜಿ ವಿಧಾನ. 3 5 15 ಇಟ್ಕೊಂಡ್ಬಿಡೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 3 5 15, ಮೈನಸ್ ಮೈನಸ್ ಕ್ಯಾನ್ಸಲ್, 15 1 15 1. ಸೊ ಯಾವ ವ್ಯಾಲ್ಯೂ ಪ್ಲಸ್ 1 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ, ಇವುಗಳ ಬೆಲೆ ಕಂಡುಹಿಡಿಯಿರಿ. ಅದ್ರಾಗ ಒಂದೇದೆ -4 ಭಾಗಲೇ 2/3. ನೋಡ್ರಿ, ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರ್ತಾಗ -4 1/2 ಭಾಗಲೇ 2/3 ಆಗುತ್ತೆ. ಸೊ ನೋಡ್ರಿ, ಈಗ ಛೇದ ಭಾಗಾಕಾರ ಅಂಶ ಭಾಗಾಕಾರ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಛೇದದಲ್ಲಿರುವಂತಹ ಭಾಗಲಬ್ಧ ಸಂಖ್ಯೆ ಏನಾಗುತ್ತಪ್ಪ ಅಂದ್ರೆ ಗುಣಾಕಾರದ ವಿಲೋಮವನ್ನು ಹೊಂದ್ತಾ ಇದೆ. ಅದರ ಅರ್ಥ -4 1/2 ಭಾಗಾಕಾರ ಚಿಹ್ನೆ ಹೋಗಿ ಗುಣಾಕಾರ ಆಗುತ್ತಾ, 2/3 ಹೋಗಿ ಏನಾಗುತ್ತೆ 3 2/2 ಆಗುತ್ತೆ. ಇವಾಗ ನೋಡ್ರಿ, 2 1 2 2. ಸೊ -2 3 6 1 1/2. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟು? -6. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ದಾವೆ. -3 5/2 ಭಾಗಲೇ 2. ಸೊ -3 5/2 ಹಾಗೆ ಆಗುತ್ತೆ, ಇಂಟು ಭಾಗಾಕಾರ ಇದ್ದಿದ್ದು ಗುಣಾಕಾರ, ಇದು ಬಲಭಾಗದಲ್ಲಿರುವ ಭಿನ್ನರಾಶಿ ಅಥವಾ ಭಾಗಲಬ್ಧ ಸಂಖ್ಯೆ ವ್ಯತ್ಕ್ರಮ 1 2/2. ಯಾವುದೇ ರೀತಿಯ ಕನಿಷ್ಠ ರೂಪಕ್ಕೆ ತರಲ್ಲ. 3 1 3, 5 2 10, 3 10/2. ಅದೇ ರೀತಿಯಾಗಿ ಮೂರನೇ ಸಮಸ್ಯೆಯನ್ನು ನೋಡಿದಾಗ -4 5/2 ಭಾಗಲೇ -3. -4 5/2 ಹಾಗೆ ಇರುತ್ತೆ, ಭಾಗಾಕಾರ ಗುಣಾಕಾರ ಆಗುತ್ತಾ. -3 ವ್ಯತ್ಕ್ರಮ ರೂಪ ತೆಗೆದಾಗ -1/3 ಆಗುತ್ತೆ. ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಹೋಗಂಗಿಲ್ಲ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 1 4, 3 5 15, ಪ್ಲಸ್ 4 15 ಆಯಿತು. ಇನ್ನು 4ನೇ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ -1 8/2 ಭಾಗಲೇ 3 4/2 ಇದೆ. ಹಾಗಾದರೆ -1 8/2 ಭಾಗಾಕಾರ ಗುಣಾಕಾರ ಗೊತ್ತಾ, ವ್ಯತ್ಕ್ರಮ ರೂಪ ಬಲಭಾಗ 3 4/2 ಇದ್ದು 4 3/2. 4 1 4 2. ಸೊ -1 2 3 6, -1 6/2 ಆಗುತ್ತಾ. ಇನ್ನು 5ನೇದು -2 13/2 ಭಾಗಲೇ 1 7/2. -2 13/2 ಆಗು ಹೋಗುತ್ತೆ, ಭಾಗಾಕಾರ ಗುಣಾಕಾರ ಆಗುತ್ತಾ, 1 7/2 ಹೋಗಿ 7 1/2 ಆಗುತ್ತೆ. ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ಬರೋಕ್ಕೆ ಬರಲ್ಲ. -2 7 14, 13 1 13. ಇನ್ನು 6ನೇದು -7 12/2 ಭಾಗಲೇ -2 13/2. ಸೊ -7 12/2 ಹಾಗೆ ಇಟ್ಕೊಳ್ರಿ, ಭಾಗಾಕಾರ ಗುಣಾಕಾರ ಆಗುತ್ತಾ, -2 13/2 ವ್ಯತ್ಕ್ರಮ -13 2/2 ಆಗುತ್ತಾ. ಸೊ ಯಾವುದೇ ರೀತಿ ಕನಿಷ್ಠ ರೂಪಕ್ಕೆ ತರ ಬರಲ್ಲ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 13 91, 12 2 24, ಪ್ಲಸ್ 91 24. ಇನ್ನು ಕೊನೆಯ ಪ್ರಶ್ನೆ, 7ನೇ ಪ್ರಶ್ನೆ, 3 13/2 ಭಾಗಲೇ -4 65. 3 13/2 ಹಾಗೆ ಬರ್ಕೋತೇನೆ ರೀ, ಭಾಗಾಕಾರ ಗುಣಾಕಾರ ಆಗುತ್ತಾ, ಮೈನಸ್ಗೆ ಮೈನಸ್ 4 65 ಏನಾಗುತ್ತೆ 65 4 ಆಗುತ್ತೆ. 13 1 13 5, ಪ್ಲಸ್ ಇಂಟು ಮೈನಸ್ ಮೈನಸ್ 3 5 15, 4 1 4, -15 4. ಈ ರೀತಿಯಾಗಿ 2ನೇ ಅಧ್ಯಾಯವನ್ನು ನಾವು ನೋಡಿದ್ದೇವೆ.